ಸಿಂಧೂರಿನಲ್ಲಿ ಒಂದು ಸೈನಿಕ ಶಾಲೆಯನ್ನು ಪ್ರಾರಂಭ ಮಾಡಲಿಕ್ಕೆ ಅನುಮತಿ ಕೊಡ್ತಿದ್ವಿ. ಆ ಸೈನಿಕ ಶಾಲೆಯ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಕೇಂದ್ರದ ನಮ್ಮ ರಕ್ಷಣಾ ಇಲಾಖೆಯ MOS ಸಚಿವರು ಸಹ ಭಾಗವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಆಂಧ್ರ ಪ್ರದೇಶದ ನಾರಾ ಆಫೀಸ್ ಅವರು ಬರ್ತಾ ಇದ್ದಾರೆ. ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಂಜೆ ನಾನು ದಾವಣಗೆರೆಗೆ ಚುನಾವಣಾ ಪ್ರಚಾರಕ್ಕೆ ಹೋಗ್ತೇನೆ. ಮೈತ್ರಿ ಪಕ್ಷದ BJP ಪಕ್ಷದ ಅಭ್ಯರ್ಥಿ ದಾಸ್ ಕರಿಯಪ್ಪನವರು ಶ್ರೀನಿವಾಸ್ ದಾಸ್ ಕರಿಯಪ್ಪ ಇದೆ, ಅವ್ರ ಚುನಾವಣಾ ಪ್ರಚಾರಕ್ಕೆ ಹೋಗ್ತೇನೆ. ಈಗ ರಾಜ್ಯ ಇಡೀ ದೇಶಾದ್ಯಂತ ಈ ಒಂದು ಪೆಟ್ರೋಲು, ಡೀಸೆಲು ಮತ್ತು LPG ಆಟೋ ಚಾಲಕರೆಲ್ಲ ರಾತ್ರಿ ಎಲ್ಲ ಅಲ್ಲೇ ಮಲ್ಕೊಳ್ಳೋ ಸ್ಥಿತಿ ಬಂದಿದೆ. ಇದು ಒಂದು ಸಮಸ್ಯೆ, ನಾವು ಯಾರು ಬಯಸಿ ಬಂದಿರೋದಲ್ಲ. ಈ ಸಮಸ್ಯೆ ಕಾರಣ ಇವತ್ತು ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ನ ಒಂದು ಯುದ್ಧ ಹಿನ್ನೆಲೆಯಲ್ಲಿ ಕೆಲವು ಸಮಸ್ಯೆಗಳು ಉದ್ಭವವಾಗಿದೆ. ಯಾವುದೇ ಸರ್ಕಾರಗಳಿಂತ ಪರಿಸ್ಥಿತಿಯಲ್ಲಿ ಜನಸಾಮಾನ್ಯ ತೊಂದರೆ ಆಗದಾಗೆ ನೋಡ್ಕೋಬೇಕಾದದ್ದು ನಮ್ಮ ಧರ್ಮ, ಒಪ್ಕೋತೀನಿ. ಆದರೆ ಈಗಿನ ಒಂದು ಪರಿಸ್ಥಿತಿನಲ್ಲಿ ಕೇಂದ್ರ ಸರ್ಕಾರದಿಂದ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಆದಷ್ಟು ಒಂದು ಉತ್ತಮವಾದ ರೀತಿಯಲ್ಲಿ ಇರ್ತಕ್ಕಂಥ ಸರ್ಕಾರ ಪರಿಸ್ಥಿತಿನಲ್ಲೂ ಜನಸಾಮಾನ್ಯರಿಗೆ ಬೇಕಾದಂಥ ವಸ್ತುಗಳನ್ನು ಸ್ವಲ್ಪ ಮಟ್ಟಿಗಾದರೂ ಯಶಸ್ಸನ್ನು ಕಾಣ್ತಾ ಇದ್ದಾರೆ. ಇವತ್ತು ಕಾಂಗ್ರೆಸ್ ಮಾತಾಡ್ತಕ್ಕಂಥದ್ದೇನಿದೆ ಅವರಲ್ಲಿ ಈಗ ಅವರಿದ್ರೆ ಏನು ಮಾಡೋರು, ಕೇಂದ್ರದ ಕಾಂಗ್ರೆಸ್ ಸರ್ಕಾರವೇ ಇದ್ರೆ ಏನು ಮಾಡೋರು, ಸರ್ಕಾರ ಅವ್ರ ಕೈಲಿ ಆಗ್ತಿರ್ತದೆ. ಕೇಂದ್ರ ಸರ್ಕಾರದ ಮೇಲೆ ಇವರು ಬೈತಕ್ಕಂಥದ್ದು, ಅದ್ರ ಬಗ್ಗೆ ಕೆಟ್ಟ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು ಒಳ್ಳೆಯದಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸರ್, ಈಗ ರಾಜ್ಯದಲ್ಲಿ ಎಲ್ಲೂ ಕೊರತೆ ಇಲ್ಲ ಅಂತ ಮುನಿಯಪ್ಪನವ್ರು ಹೇಳ್ತಾರೆ ಸರ್. ಏನೋ ಇದ್ದು ಈಗ ಕೊರತೆ ಇರೋದು ಕಾಣ್ತಾ ಇದ್ದೇವೆ. ಅದರಲ್ಲೂ ವಿಶೇಷವಾಗಿ ಆಟೋ ಡ್ರೈವರ್ಗಳು ಗ್ಯಾಸ್ ಮುಖಾಂತರ ಓಡಿಸ್ತಾ ಇದ್ದಾರೆ. ಅದು ಇವತ್ತು ಸಮಸ್ಯೆಗಳೇನಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಕೇಂದ್ರ ಸರ್ಕಾರದ ಬಗ್ಗೆ ಏನು ಕಾಮೆಂಟ್ಸ್ ಮಾಡ್ತಾರೆ, ಇಲ್ಲಿ ಇವರು ಹಲವಾರು ರೀತಿಯಲ್ಲಿ ಇವರು ಸಹ ಆಟೋ ಚಾಲಕರ ಮೇಲೆ ತೆರಿಗೆ ವಿಧಿಸ್ತಕ್ಕಂಥ ಸರ್ಕಾರದಲ್ಲಿ ನಾವೇನು ಕಾಣ್ತೇವೆ. ಈಗ ಸರ್ಕಾರ ಆಟೋ ಚಾಲಕರು ಇಂಥ ಪರಿಸ್ಥಿತಿನಲ್ಲಿ ಈ ಸಮಸ್ಯೆ ಬಗೆಹರಿಯವರಿಗೆ ಒಂದು 15,000 ರೂಪಾಯಿ ತಿಂಗಳು ಕೊಡಿ ಅಂತ ಏನು ಕೇಳ್ತಾ ಇದ್ದಾರೆ. ಅದನ್ನ ಗ್ಯಾರಂಟಿ 6ನೇ ಗ್ಯಾರಂಟಿ ಕೊಡ್ರಪ್ಪ ಅಂತ ಕೇಳ್ತೇನಿದ್ದಾರೆ. ಅದನ್ನು ಕೊಟ್ಟು ಗೌರವಿತ್ವ ನಡ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ. ಎರಡು ಕ್ಷೇತ್ರದಲ್ಲಿ BJP ಅಭ್ಯರ್ಥಿ ಗೆಲ್ತಕ್ಕಂಥ ವಾತಾವರಣ.